ಇಳಿ ವಯಸ್ಸಿನಲ್ಲಿ ಹತ್ತಾರು ಜನರನ್ನ ಭೇಟಿ ಆಗೋದು, ಅವ್ರದ್ದೆಲ್ಲ ಡೀಟೇಲ್ಸ್ ತಗೊಳ್ಳುವಂಥದ್ದು, ಮಾಹಿತಿನ ಕಲೆ ಹಾಕುವಂಥದ್ದು, ಈ ಥರದ್ದೆಲ್ಲ ಮಾಡೋದು ಸುಲಭದ ಕೆಲಸ ಅಲ್ಲ. ಯಂಗ್ ಜನರೇಷನ್ ಆದಂಥ ನಮಗೆ ಏನೇನೆಲ್ಲ ಫೆಸಿಲಿಟಿ ಅನುಕೂಲಗಳು ಇರುತ್ತವೆ, ಆದರೆ ಇನ್ ದಿ ಓಲ್ಡ್ ಫ್ಯಾಷನ್ಡ್ ವೇ ಅವರು ಜನರನ್ನ ಅಂಡ್ ಮೋಸ್ಟ್ ರಿಲಯಬಲ್ ವೇ ಅವರು ಜನರನ್ನ ತಾವೇ ಖುದ್ದಾಗಿ ಮಾತಾಡಿಸಿ ಅವರ ಅನುಭವಗಳನ್ನ ಕೇಳಿಕೊಂಡು ಅದನ್ನ ದಾಖಲೆ ಮಾಡಿ ಈ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ನಾವು ಅದನ್ನೆಲ್ಲ ನೋಡಬೇಕು, ಓದಬೇಕು. ಆಮೇಲೆ ಈಗ ಇದಕ್ಕೆ ಒಂದು ನೆನಪು ಬರುತ್ತೆ. ಭೈರಪ್ಪನವರು ಸಾರ್ಥ ಬರೆದಾಗ ಗಣೇಶ್ ಅವರು ಇಲ್ಲೇ ಇದ್ದಾರೆ, ಅವ್ರನ್ನ ಕೇಳಿದ್ರಂತೆ, ಏನ್ ಸರ್ ಹೀಗೆಲ್ಲ ಬರೆದಿದ್ದೀರಿ? ಆವರಣ ಸಾರ್ಥ ಆವರಣ ಬರೆದಾಗ ಈ ಥರದ್ದೆಲ್ಲ ಬರೆದಿದ್ದೀರಿ, ಜೀವಕ್ಕೆ ಬೆದರಿಕೆ ಆಗಲ್ವಾ, ಈ ಥರದ್ದೆಲ್ಲ ತೊಂದರೆ ಆಗಲ್ವಾ ಅಂತ. ಆವಾಗ ಭೈರಪ್ಪನವ್ರು ಹೇಳಿದ್ರಂತೆ, ಈ ವಯಸ್ಸಿನಲ್ಲೂ ನಾವು ಇದನ್ನ ಬರೀದೇ ಇದ್ರೆ ಇನ್ನು ಯಾವಾಗ ಬರೆಯೋದಪ್ಪ ಅಂತ. ಅಂದ್ರೆ ಈಗ ಲೆಕ್ಕ ಹಾಕಿ ಅಷ್ಟು ವರ್ಷದ ಏನು ಸಾಹಿತ್ಯ ಕೃಷಿ ಮಾಡಿದ್ರು, ಇದನ್ನೆಲ್ಲ ಮಾಡಿದ್ರು, ಆಮೇಲೆ ಅವರು ಅದನ್ನ ಬರೆದ್ರು. ಆ ಆವರಣದ ಏನು ಪಬ್ಲಿಸಿಟಿ, ಅದರ ಏನು ಜನ ತಗೊಂಡು ಓದಿದ್ರು, ಅದನ್ನ ಅವ್ರು ಬರೀಬೇಕಾದ್ರೆ ಅಷ್ಟು ವರ್ಷದ ಪಕ್ವ ಜೀವನಾನುಭವ. ಏನೇ ಒಬ್ಬ ಇಂಡಸ್ಟ್ರಿಯಲಿಸ್ಟ್, ಒಬ್ಬ ಆಂಟ್ರಪ್ರಿನರಿಗೆ ಎಫಿಷಿಯಂಟ್ ಯಾರು ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ ಹೊರತು ಯಾವ ಜಾತಿ ಮುಖ್ಯ ಆಗೋದಿಲ್ಲ. ಎಲ್ಲರನ್ನೂ ಸೇರಿಸ್ಕೊಂಡು ಈ ಉದ್ಯಮ ನಡೆಸ್ತಾ ಇದ್ರು. ಈ ನರಮೇಧ ಆದ ಟೈಮಲ್ಲಿ ಅವರು ಹಸುಗುಡಿಸರು, ಅವರ ತಂದೆ ಅವ್ರ ಇಡೀ ಫ್ಯಾಕ್ಟ್ರಿನ ಸುಟ್ಟು ಅವ್ರ ಇಡೀ ಜೀವನದ ಏನು ಬಂಡವಾಳ, ಅವ್ರು ಮಾಡಿದಂಥ ಶ್ರಮ ಎಲ್ಲ ಅಗ್ನಿಗೆ ಆಹುತಿ ಆಗೋದು. ರಾತ್ರಿ ಗಂಟು ಮೂಟೆ ಕಟ್ಕೊಂಡು ಅವರು ಮಂಗಳೂರು ಕಡೆಗೆ ಬರ್ತಾರೆ. ಒಬ್ಬರು ಸಂತ್ರಸ್ತೆ ಇವರು, ಈ ಎಲ್ಲ ನರಮೇಧದ್ದು ಅವರ ಒಡಲಿನ ಆಳದಲ್ಲಿದ್ದಂಥ ಆ ಏನು ಬೆಂಕಿ ಇದೆಯಲ್ಲ, ಅದು ಈ ಪುಸ್ತಕದಲ್ಲಿ ಮೂಡಿ ಬಂದಿದೆ. ಅದನ್ನ ನಾವು ಕಾಣಬೇಕು, ಅದನ್ನ ನಾವು ಓದಬೇಕು, ಅದನ್ನ ಇನ್ನೂ 10 ಜನಕ್ಕೆ ಹೇಳಬೇಕು. ಒಂದೊಂದು ಘಟನೆನೂ ಇದನ್ನ ನಾವು ನೋಡಿದ್ರೆ ಅದರೊಳಗಿರೋದು ಒಂಥರ ಹೊಟ್ಟೆ ಒಂಥರ ತೊಡಸುತ್ತೆ. ನೋಡಿ, ಯಾರೋ ಒಬ್ರು ಪುರೋಹಿತರು, ಆಗ್ಲೇ ಪ್ರಕಾಶಕರು ಹೇಳಿದ್ರು, ಒಬ್ರು ಪುರೋಹಿತರು ಎಲ್ಲಿಂದಾನೋ ನಮ್ಮೂರು ದೇವಸ್ಥಾನಕ್ಕೆ ಪೌರೋಹಿತ್ಯ ಮಾಡಿ ಬನ್ನಿ, ಯಾರು ಇಲ್ಲ ಅಂತ ಹೇಳಿ ಕರೆಸ್ಕೊಂಡು ಇದ್ದಂತ ಪುರೋಹಿತರು. ಒಂದು ಶಾಲೆ, ಆ ಶಾಲೆಯೊಳಗೆ ಮಕ್ಕಳಿಗೆ ಪಾಠ ಹೇಳಿ ಬನ್ನಿ ಅಂತ ಇನ್ಯಾವುದೋ ಊರಲ್ಲಿ ಇದ್ದಂಥವ್ರನ್ನ ಕರ್ಕೊಂಡ್ ಬಂದಿದ್ರು. ಈ ಥರದ ಎಲ್ಲ ಪರಿವಾರಗಳನ್ನ, ಒಂದೊಂದು ಊರಿನಲ್ಲಿ ಒಂದೊಂದು ಪರಿವಾರ ಇದ್ದಂಥವ್ರನ್ನ, ಮತ್ತೆ ಊರಿಗೋಸ್ಕರ ಪುರಕ್ಕೆ ಹಿತ ಮಾಡ್ತಾ ಇದ್ದಂಥವ್ರನ್ನ, ಶಿಕ್ಷಕರನ್ನ, ಇಂಥವ್ರ ಮನೆಗಳನ್ನು ಹುಡುಕಿ ಯಾವ ಕಾರಣ, ಯಾರು ಅಂದ್ರೆ ಒಂದು ಹತ್ಯೆ ಆಯಿತು, ಅಹಿಂಸಾವಾದಿಯ ಹತ್ಯೆ ಆಯಿತು, ಅಹಿಂಸಾವಾದಿಯ ಹತ್ಯೆಗೆ ಹಿಂಸೆಯ ಪ್ರತೀಕಾರ ಆಯಿತು. ಅಂದ್ರೆ ನಾವು ಏನ್ ನೋಡ್ಬೇಕು ಅಂತಂದ್ರೆ, ಈ ಧೋರಣೆಗಳಿದೆಯಲ್ಲ, ಅಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯ ಬಂತು, ಅದು ಇದು ಅಂತೆಲ್ಲ, ಇದು ಎಷ್ಟು ಸೂಪರ್ಫಿಷಿಯಲ್ ಮತ್ತೆ ಎಷ್ಟು ಫ್ಲಿಮ್ಸಿ ಅಂಡ್ ಇಂಪ್ರಾಕ್ಟಿಕಲ್ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು. ಇದು ಸಾಮಾನ್ಯವಾಗಿ ಅಹಿಂಸೆ, ಸತ್ಯ, ಕ್ರೋಧ ಇದೆಲ್ಲ ಕರೆಕ್ಟ್, ಆದ್ರೆ ಯಾವ ಪರಿಸ್ಥಿತಿಯಲ್ಲಿ ಅಂತ ನೋಡಿರ್ಬೇಕು. ಮತ್ತೆ ನಾವು ಎಚ್ಚೆತ್ಕೊಂಡಿರ್ಬೇಕು, ಮಾನವನಲ್ಲಿ ಯಾವ ರೀತಿ ಪಾಶವಿ ಸ್ವಭಾವ ಇರುತ್ತೆ ಅನ್ನೋದು ನಾವು ಯಾವತ್ತೂ ಅಲ್ಲಗಳಿಬಾರ್ದು, ಅದನ್ನ ವೈಟ್ ವಾಶ್ ಮಾಡಬಾರ್ದು. ಮತ್ತೆ ಈಗ ನೋಡಿ, ಅವತ್ತಿನ ದಿವಸ ಗಾಂಧಿಯವರು ಹೇಳಿದ್ರು, ಏನು ಸ್ವಾತಂತ್ರ್ಯ ಬಂದ ತಕ್ಷಣನೇ ಕಾಂಗ್ರೆಸ್ನ ಡಿಸ್ಬ್ಯಾಂಡ್ ಮಾಡಿಬಿಡ್ಬೇಕು, ಅವರು ಕಾಂಗ್ರೆಸ್ನ ಡಿಸ್ಬ್ಯಾಂಡ್ ಮಾಡಬೇಕು ಅಂದ್ರು, ಇನ್ನೊಬ್ರು ಮಿಲಿಟರಿನೇ ಡಿಸ್ಬ್ಯಾಂಡ್ ಮಾಡಬೇಕು ಅಂತಂದ್ರು. ಇದೆಲ್ಲ ಹೇಳಿದ್ರು. ಯಾವ್ದಾದ್ರು ಆಗುತ್ತಾ? ಅದು ಆಗ್ಲಿಲ್ಲ, ಇದಾಗ್ಲಿಲ್ಲ. ಒಂದು ಆಗ್ಬೇಕಾಗಿತ್ತು, ಒಂದು ಆಗ್ಬಾರ್ದಾಗಿತ್ತು, ಎರಡೂ ಆಗ್ಲಿಲ್ಲ, ಅದು ಬೇರೆ ವಿಷಯ. ಆದ್ರೆ ಆ ಸಂಘಟನೆಯನ್ನ ಡಿಸ್ಬ್ಯಾಂಡ್ ಮಾಡಬೇಕು ಅಂತ ಹೇಳಿದವರು ಸತ್ತು ಅನ್ನೋದಕ್ಕೆ ಈ ಎಲ್ಲ ಅಹಿಂಸಾವಾದಿಗಳ ಅನುಯಾಯಿಗಳು ಯಾರಿದ್ದಾರಲ್ಲ, ಅವರು ಈ ನರಮೇಧಾನ ನಡೆಸಿದ್ರು. ಈ ನರಮೇಧಾನ ನಡೆಸಿದಾಗ ಯೋಚನೆ ಮಾಡಿ, ಯಾರೋ ಸ್ಟುಡಿಯೋ ಇಟ್ಟಿದ್ರು, ಯಾರೋ ಏನಾದ್ರೂ ಪ್ರೆಸ್ ಇಟ್ಟಿದ್ರು, ಯಾರೋ ಒಳ್ಳೆ ಡಾಕ್ಟರ್ ಇದ್ರು, ಜನರಿಗೆ ಔಷಧಿ ಕೊಡ್ತಾ ಇದ್ದಂತಹ ಡಾಕ್ಟರ್ನ ಎಳ್ಕೊಂಡ್ಬಂದು ತಲೆ ಹೊಡೆದು ಅವ್ರ ರಕ್ತ ಸಿಕ್ತಾಗಿ ಅವ್ರ ಮನೆ ಮಠ ಎಲ್ಲ ದೋಚಿ ಬೆಂಕಿಗಿಟ್ಟು, ಏನ್ ಪರಿಸ್ಥಿತಿ. ಇನ್ನೊಂದು ಅದೇನ ಆ ಟೀಚರ್ದು ಇದನ್ನ ಕೇಳ್ತಿದ್ವಲ್ಲ, ಅದರೊಳಗೆ ತಾಯಿನ ಒಳಗಡೆ ಹಾಕಿ ಸುಡ್ತಾರೆ, ಹೆಂಡತಿ ಅತ್ಯಾಚಾರಕ್ಕೆ ಒಳಗಾಗ್ತಾರೆ, ಮಗಳು 7-8 ವರ್ಷದ ಮಗಳನ್ನ ಇನ್ನೆಲ್ಲೋ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ತಾರೆ.
ಇವರು ಕೊನೆಗೆ ಉಳಿದವರು ಆ ಮಗಳು ಈ ಶಿಕ್ಷಕ. ಇವರು ಹೇಗೋ ಜೀವ ಉಳಿಸ್ಕೊಂಡು ಬಂದು ಬದುಕ್ತಾರೆ ನೋಡಿ. ಈಗ ಅದು ಒಂದು ಘಟನೆ ಅಲ್ಲ, ಅದರಿಂದ ಆಗುವಂತಹ ಪರಿಣಾಮಗಳು ಏನೇನಾದವು ಅಂತ, ಆ ಒಂದು ಕುಟುಂಬಕ್ಕೆ ಏನಾಯ್ತು, ಆ ಜನರಿಗೆ ಏನಾಯ್ತು, ಆ ಸಮಾಜಕ್ಕೆ ಏನಾಯ್ತು ನಮಗೆ ಗೊತ್ತಿದೆ. ಎಲ್ಲೆಲ್ಲಿ ಇದು ಕಾನ್ಸಂಟ್ರೇಟ್ ಆಗಿ ನಡೀತು ಅಂತ ನಾವು ನೋಡೋಣ. ಬಾಂಬೆ, ನಾಗ್ಪುರ ಆದಂತಹ ಕಾಸ್ಮೋಪಾಲಿಟನ್ ಏರಿಯಾಗಳಲ್ಲೂ ಒಂದಿಷ್ಟು ನಡೀತು. ಆದರೆ ಮುಖ್ಯವಾಗಿ ಪೂನಾ, ಅದರ ಕೆಳಗೆ ಸಾತಾರ, ಕೊಲ್ಹಾಪುರ, ಮೀರಜ್, ಸಾಂಗ್ಲಿ, ಈ ಕಡೆ ಜಮಖಂಡಿ, ಅಥಣಿ, ಬೆಳಗಾಂ, ಈ ಏರಿಯಾಗಳಲ್ಲಿ ಇದು ಕಾನ್ಸಂಟ್ರೇಟೆಡ್ ಆಗಿ ನಡೀತು. ಈ ಏರಿಯಾಗಳಲ್ಲಿ ಅಂದ್ರೆ ಈಗ ಚಿಕ್ಕಪಾವನ ಬ್ರಾಹ್ಮಣರು ಅಷ್ಟೇ ಅಲ್ಲ, ಯಾವುದೇ ಬ್ರಾಹ್ಮಣರನ್ನು ಕಂಡ್ರು ಅವರನ್ನ ಲೂಟಿ ಮಾಡಿ, ಅವರನ್ನ ಸಾಯಿಸಿ, ಏನೇನಾಗುತ್ತೋ ಎಲ್ಲ ಮಾಡಿ ಅಂತ ಹೇಳಿ ನಾವು ಈ ಪುಸ್ತಕದಲ್ಲಿ ಆ ಎಲ್ಲ ಘಟನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಅದರ ಹರಿವು ಎಷ್ಟು ದೊಡ್ಡದಾಗಿತ್ತು ಅಂತ. ಈಗ ನಮಗೆ ಇದೊಂದು ಮತ್ತೆ ತುಂಬಾ ದೂರ ಇರೋದಿಲ್ಲ. ಇವೆಲ್ಲ ಯಾವತ್ತೂ ಹಾಗೇ ಬಿಡಬಹುದು, ಆನ್ ದಿ ಪ್ರೆಸಿಫೈಸ್ ಇರುತ್ತೆ. ನಾವು ವೆಸ್ಟ್ ಬೆಂಗಾಲ್ ನಲ್ಲಿ ಇವತ್ತು ನೋಡಿದ್ದೀವಿ, 2021 ಇಸ್ವಿ ಎಲೆಕ್ಷನ್ ಆದ ತಕ್ಷಣ ಎಂತ 5,000 ಜನರನ್ನ ಕೊಂದಿದ್ದಾರೆ. ನೀವು ಲೆಕ್ಕ ಹಾಕಿ, 5,000 ಜನ ಸ್ವತಂತ್ರ ಭಾರತದಲ್ಲಿ, ಇಂಥ ಸಂದರ್ಭದಲ್ಲಿ 21ನೇ ಶತಮಾನದಲ್ಲಿ ಅದು ಕೊಂದಿದ್ದಾರೆ. ಆದ್ರೆ ಮೀಡಿಯಾ ಯಾವತ್ತೂ ಅನ್ನಲ್ಲ. ಯಾಕೆ? ಬಿಕಾಸ್ ಇಟ್ ಈಸ್ ಅ ಸೆಕ್ಯುಲರ್ ಕಾರ್ನೇಜ್. ಯಾಕೆ ಅಂದ್ರೆ ಅದರೊಳಗೆ ಸತ್ತವರು ಹಿಂದೂಗಳು, ಅದರೊಳಗೆ ಹಾಗೇನೆ ಇದರೊಳಗೆ ಸತ್ತಂಥವ್ರು ಬ್ರಾಹ್ಮಣರು. ಅದಕ್ಕೆ ಯಾವುದು ದಿಸ್ ಇಸ್ ಆಲ್ ನಾಟ್ ಟು ಬಿ ಟೇಕನ್ ಆನ್ ರೆಕಾರ್ಡ್ ಎಟ್ ಆಲ್. ಈ ತರದ ಪರಿಸ್ಥಿತಿ ಒಂದು ಅವ್ಯಕ್ತವಾಗಿ ಇವತ್ತು ನಮ್ಮ ಪ್ರೆಸ್ ನಲ್ಲಿ ಇರ್ಬೋದು. ಅಂದ್ರೆ ಈಗ ನೋಡಿ, ಇಲ್ಲೂ ಇಷ್ಟೆಲ್ಲ ದೊಡ್ಡದಾಯ್ತಾ, ಅಲ್ಲೊಂಚೂರು ಆಯ್ತು, ಅದಾಗ್ಲಿಲ್ವಾ, ಎರಡಕ್ಕೂ ಸರಿ ಅಂತ ಮಾಡೋದಕ್ಕೆ ಹೋಗುವಂಥದ್ದು. ಈ ತರದೆಲ್ಲ ಮಂಕಿ ಬ್ಯಾಲೆನ್ಸಿಂಗ್ ಬಿಸ್ನೆಸ್ ಇವತ್ತು ನಡೆಯುತ್ತೆ ನಮ್ಮ ದೇಶದಲ್ಲಿ. ಮತ್ತೆ ನಾವು ಎಚ್ಚೆತ್ಕೊಳ್ಳದೆ ಇದ್ರೆ ಇದು ನಮ್ಮ ಮನೆ ಬುಡಕ್ಕೆ ಬರುತ್ತೆ. ಯಾಕೆ ಅನ್ನೋದನ್ನು ಹೇಳ್ತೀನಿ. ಇವತ್ತು ಪ್ರತಿಯೊಂದು ಸರ್ಕಾರಿ ಟೆಕ್ಸ್ಟ್ ಬುಕ್ಗಳಲ್ಲಿ ಒಂದು ಕಮ್ಯುನಿಟಿನ ಟಾರ್ಗೆಟ್ ಮಾಡಿ ಡೈರೆಕ್ಟ್ ಆಗಿ, ಪರೋಕ್ಷವಾಗಿ ಕವಿತೆಗಳಿದಾವೆ, ಚಾಪ್ಟರ್ಸ್ ಇದಾವೆ. ನಾನೇ ನೋಡಿದ್ದೀನಿ, ನನ್ನ ಮಕ್ಕಳು ಶಾಲೆಯಲ್ಲಿ ಏನು ಗೊತ್ತಲ್ಲ, ಆ ಪುಸ್ತಕ ಪಠ್ಯಕ್ರಮದಲ್ಲಿ ಇವೆಲ್ಲವೂ ಇದಾವೆ. ನಾವು ಅನ್ಕೊಳ್ಬಹುದು ಏನು ಇದಿಲ್ಲ ಅಂತ. ಅಂದ್ರೆ ಪ್ರತಿಯೊಂದು ಭಾರತದ ಮುಂದೆ ಪ್ರಜಾಗಂತಹ ತಲೆಯೊಳಗೆ ವಿಷ ಬೀಜ ಇವತ್ತು ಬಿತ್ತಲಾಗ್ತಾ ಇದೆ ನಮ್ಮ ಸಮಾಜದ ವಿರುದ್ಧ. ಇವತ್ತು ಸನಾತನ ಧರ್ಮನ ಎರಾಡಿಕೇಟ್ ಮಾಡ್ತೀವಿ ಅನ್ನೋರು ಅಸೆಂಬ್ಲಿನಲ್ಲಿ ಹೇಳ್ತಾರೆ, ಪಬ್ಲಿಕ್ ಪ್ರೋಗ್ರಾಮ್ ಅಲ್ಲಿ ಹೇಳ್ತಾರೆ. ಇದನ್ನ ತಪ್ಪು ಅಂತ ಹೇಳಿದ್ರೆ ಅದನ್ನ ಹೇಳುವಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಎಷ್ಟು ಇದು ಸಿಗುತ್ತೋ ಅದಕ್ಕಿಂತ ಸಿಕ್ಕಾಪಟ್ಟೆ ಜಾಸ್ತಿ ಅದನ್ನ ಎರಾಡಿಕೇಟ್ ಮಾಡ್ತಾರೆ. ಅಂದ್ರೆ ಇವತ್ತಿನ ನಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದು ನಾವು ಎಚ್ಚೆತ್ಕೊಂಡಿರ್ಬೇಕು. ಇಲ್ಲದೆ ಇದ್ರೆ ನಮ್ಗೆ ಇನ್ನೊಂದು ದಿವಸ ನಮ್ಗೆ ಇದೇ ಪರಿಸ್ಥಿತಿ ಬರುತ್ತೆ. ಡೆಮೋಗ್ರಫಿ ಇಸ್ ಡೆಸ್ಟಿನಿ ಅನ್ನೋದು ನಮಗೆ ಗೊತ್ತಿರಬೇಕು. ಫಾರ್ಚುನೇಟ್ಲಿ ಇವಾಗ ಡೆಮೋಗ್ರಫಿಕ್ಸ್ ಅನ್ನೆಲ್ಲ ಹೇಗಾಗಿದೆ, ಏನಾಗಿದೆ, ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕಮಿಟಿ ಅಂತ ಮಾಡ್ತಾ ಇದ್ದಾರೆ. ಇಟ್ ಈಸ್ ಟೂ ಲೇಟ್, ಬಟ್ ಸ್ಟಿಲ್ ಇಟ್ ಈಸ್ ಓಕೆ. ಈಗ ಅದು ಮಾಡಲೇಬೇಕು. ಮತ್ತೆ ಇನ್ನೊಂದು ನೋಡಿ, ಒಂದು ಸಮಾಜನ, ಒಂದು ಕಮ್ಯುನಿಟಿನ ಇಷ್ಟು ಡೆಮೊನೈಸ್ ಮಾಡಿದ ಮೇಲೆ, ಇಷ್ಟು ಡೆಮೊನೈಸ್ ಮಾಡಿದ್ದಕ್ಕೆ any act of violence against that community does not merely become justifiable, it becomes a sacred duty ಅಂತ ಆಗ್ಬಿಡುತ್ತೆ. ಅಂದ್ರೆ ಒಂದು ಗುಂಪು, ಒಂದು ಸಮಾಜ ಇದನ್ನ ಅವರು ತಪ್ಪು, ಇವ್ರ ಅಸ್ತಿತ್ವನೇ ತಪ್ಪಿದೆ, ಇವರು ಒಂದು ಕೆಟ್ಟ ಪರಂಪರೆ ನಮ್ಮ ಮೇಲೆ ಹೇರ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿ ಆ ಸಮಾಜನ ಅಷ್ಟು ತುಳಿದಾಗ ಅದರ ಮೇಲೆ ಏನಾದ್ರು ವೈಲೆನ್ಸು ಆದ್ರೆ ಅದು ಹೌದಪ್ಪ ಇವ್ರು ಹಿಂಗ್ ಮಾಡಿದ್ರು ಅದಕ್ಕೆ ಹಿಂಗಾಯ್ತು ಅನ್ನೋದಲ್ಲ. ಅವ್ರಿಗೆ ಹಾಗೆ ಮಾಡಬೇಕು, ಅದೇ ಸೇಕ್ರೆಡ್ ಡ್ಯೂಟಿ ಅಂತ ಅನ್ಸಕ್ ಶುರು ಆಗುತ್ತೆ ಜನ. ಈಗ ಸಿಖ್ ನರಮೇಧ ಆಯ್ತು, ಪಂಡಿತರ ನರಮೇಧ ಆಯ್ತು, ಬ್ರಾಹ್ಮಣರ ನರಮೇಧ ಆಯ್ತು, ಬಂಗಾಳದಲ್ಲಿ ಹಿಂದೂಗಳ ನರಮೇಧ ಆಯ್ತು. ನಾವು ಎಷ್ಟು ಚರ್ಚೆ ಮಾಡ್ತೀವಿ ಈ ತರದ ಘಟನೆಗಳು. ಈಗ ಕಾಂಬೋಡಿಯಾದಲ್ಲಿ ಒಂದು ಇಲೈಟ್ ಅನ್ನೇ ತೆಗೆದು ಬಿಡಬೇಕು ಅಂತ ಈ ಬೋಲ್ಪಾಟ್ ಏನಿದ್ನಲ್ಲ ಅವನು ಮಾಡ್ದ. ಅಂದ್ರೆ ತಿಳಿದವ್ರನ್ನ, ಓದಂಥವ್ರನ್ನ, ಬುದ್ಧಿವಂತರನ್ನ, ಸಮಾಜನ ಮುಂದೆ ನಡೆಸ್ತಾ ಇದ್ದಂಥವ್ರನ್ನ ಒಂದು ಇಡೀ ಎಲೈಟ್ ಅನ್ನ ತೆಗಿಬೇಕು. ಅಂದ್ರೆ ಇದು ಕಮ್ಯುನಿಸ್ಟ್ ಮಾನಸಿಕತೆ. ಅವನು ಕಮ್ಯುನಿಸ್ಟ್ ಡಿಕ್ಟೇಟರ್ ಆಗಿದ್ದ. ಇದನ್ನು ಬೇರೆ ಬೇರೆ ರೂಪಗಳಲ್ಲಿ ಇವತ್ತು ನಮ್ಮ ಜನರೊಳಗೆ ಇದೇ ನಡೀತಾ ಇದೆ. ಇವತ್ತು ಪೆರಿಯಾರು ಬಹಳ ದೊಡ್ಡ ವ್ಯಕ್ತಿ. ಅಂದ್ರೆ ಹಿಂದೂ ದೇವಾನುದೇವತೆಗಳನ್ನೆಲ್ಲ
ಮೂರ್ತಿಗಳನ್ನ ಒಡೆದು ಅಂದ್ರೆ ಚಪ್ಪಲಿ ತುಳಿದು ಇವರನ್ನೆಲ್ಲ ಅಂದ್ರೆ ಈ ಸಮುದಾಯನೇ ನಾಶಪಡಿಸಬೇಕು ಅಂತ ಹೇಳಿದಂತ ಪೆರಿಯಾರು ಇವತ್ತು ಪೆರಿಯಾರ್ ಅಂತ ಅನ್ನಬಾರ್ದು, ಪೆರಿಯಾರ್ ದೊಡ್ಡವನು ಅಂತ ಈ ರಾಮಸ್ವಾಮಿ ನಾಯ್ಕರ್ ಅಂಥವ್ರು ಇವತ್ತು ಜನರಿಗೆ ದೊಡ್ಡವರಾಗಿದ್ದಾರೆ. ಅವ್ರದ್ದು ಜಯಂತಿ ಮಾಡ್ತಾ ಇದ್ದಾರೆ. ಸಾವರ್ಕರ್ರು ತಾವು ತಮ್ಮ ಹಡಗಿನ ಬಾತ್ರೂಮ್ ಕಿಂಡಿಯಿಂದ ಎಗರಿ ಸಮುದ್ರದಲ್ಲಿ ಈಸ್ಕೊಂಡು ಏನಂತಾರೆ ಸ್ವಾತಂತ್ರ್ಯಕ್ಕೆ ಏನು ಹೋರಾಟ ಮಾಡಿದ್ರು, ಎರಡೆರಡು ಜೀವಾವಧಿ ಶಿಕ್ಷೆ ಯಾರಿಗಿರುತ್ತೆ ಅಂಥವ್ರನ್ನ ಇವತ್ತು ನಾವು ಹಾಡಿ ಹೊಗಳ್ತೀವಿ ಅಂತಂದ್ರೆ ಅದಕ್ಕೆ ತಗಾದೆ ತೆಗಿತಾರೆ. ಅಂದ್ರೆ ಪರಿಸ್ಥಿತಿ ಬಹಳ ಏನು ವ್ಯತ್ಯಾಸವಾಗಿಲ್ಲ. ಆದರೆ ನಮ್ಮ ಒಂದು ಜವಾಬ್ದಾರಿ ಏನಿದೆ, ತಿಳ್ಕೊಂಡಿದ್ದೀವಿ, ನಾವು ಅರ್ಥಕೊಂಡಿದ್ದೀವಿ, ಓದಿದ್ದೀವಿ, ಒಂದು ಮುಂದಾಗಿದ್ದೀವಿ ಅನ್ನೋದು ಇದು ಒಂದು ದೊಡ್ಡ ಜವಾಬ್ದಾರಿ ಪಬ್ಲಿಷ್ ಮಾಡುವಂಥದ್ದು. ಇದನ್ನೆಲ್ಲ ಅವ್ರು ಮಾಡ್ತಿರುವಂತಹ ಸಾಹಸಕ್ಕೆ ನಾನು ತಲೆಬಾಗಿಸ್ತೀನಿ. ಈ ಪುಸ್ತಕದಲ್ಲಿ ಇದರ ಜೊತೆಗೆ ಚಿತ್ಪಾವನ ಸಮಾಜ ಅಂದ್ರೆ ಯಾವುದು, ಅದೆಲ್ಲಿಂದ ಬಂತು, ಏನ್ ಕಥೆ, ಅದ್ರ ಬಗ್ಗೆನೂ ಒಂದು ಚಾಪ್ಟರ್ ಇದೆ. ಹಾಗೇನೆ ಈ ಸಮಾಜದ ಹಿರಿಯರು ಯಾರ್ಯಾರಿದ್ದಾರೆ, ಏನೇನು ಸಾಧಕರಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರಿದ್ದಾರೆ, ಇದ್ರ ಬಗ್ಗೆನೂ ಎಲ್ಲ ಇದೆ. ಅಂದ್ರೆ ಒಂದು ಸಮಾಜ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿನಲ್ಲಿದ್ದಂತಹ ಸಮಾಜ. ನಾನಾ ಸಾಹೇಬ ಇರ್ಬೋದು 1857, ನಾನಾ ಸಾಹೇಬ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ, ವಾಸುದೇವ್ ಬಲವಂತ್ ಫಡ್ಕೆ, ಚಾಪೇಕರ್ ಬಂಧುಗಳು, ಸಾವರ್ಕರ್, ಲೋಕಮಾನ್ಯ ತಿಲಕರು, ರಾನಡೆ, ಗೋಖಲೆ, ಅಂದ್ರೆ ಇಷ್ಟೆಲ್ಲ ಸ್ವಾತಂತ್ರ್ಯಕ್ಕೆ ಹೊಡೆದಾಡದಂಥ ಒಂದು ತಮ್ಮ ಚಾಪೇಕರ್ ಬಂಧುಗಳು ಎಷ್ಟೆಷ್ಟು ಚಿಕ್ಕವರು ಅವನಿಗೆಲ್ಲ ಗಲ್ಲಿಗೇರಿಸ್ತಾರೆ. ವಾಸುದೇವ್ ಬಲವಂತ್ ಫಡ್ಕೆಗೆ ಈಡನ್ನು ಕಳಿಸ್ಬಿಟ್ಟು ಅಲ್ಲಿ ಸಾಯೋ ಪರಿಸ್ಥಿತಿ ಬರುತ್ತೆ. ಸಾವರ್ಕರ್ಗೆ ಜೀವಾವಧಿ ಶಿಕ್ಷೆ. ಸಾವರ್ಕರ್ ತಮ್ಮನ್ನ ಈ ನರಮೇಧದಲ್ಲಿ ಮನೆಯಿಂದ ಹೊರಗಡೆ ಎಳ್ಕೊಂಡ್ಬಂದು ಹೊಡೆದು ಸಾಯಿಸಿದ್ರಲ್ಲ. ಅಂದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ಜೀವ ಕೊಟ್ಟಂಥ ವ್ಯಕ್ತಿಗಳನ್ನ, ಅಂಥ ಒಂದು ಪರಿವಾರನ, ಅಂಥ ಒಂದು ಸಮಾಜನ ನಮ್ಮದೇ ಜನ ಒಂದು ಚೂರು ಋಣ ಪ್ರಜ್ಞೆ ಇಲ್ಲದೆ ಈ ತರ ಒಂದು ಮಾಡ್ತಲ್ಲ, ಇದ್ರ ಬಗ್ಗೆ ಏನ್ ಹೇಳೋಣ. ಇಂಥ ಕಷ್ಟದ ಪರಿಸ್ಥಿತಿನಲ್ಲೂ ಸಮಾಜದ ಜನ ಮತ್ತೆ ಮುಂದೆ ಬಂದಿದ್ದಾರೆ, ಮತ್ತೆ ಎಚ್ಚೆತ್ಕೊಂಡಿದ್ದಾರೆ, ತಮ್ಮ ಒಳಗಿರೋ ಅಂತಃಸತ್ವನ ಮತ್ತೆ ಮುಂದಿಡ್ತಾ ಇದ್ದಾರೆ. ಇದು ಎಲ್ಲೂ ಬಗ್ಸಕ್ಕಾಗದೇ ಇರುವಂತ ಒಂದು ಚೇತನ. ಇದನ್ನ ಯಾರು ತಡೆಯಕ್ಕೆ ಆಗೋದಿಲ್ಲ. ನೋಡಿ, ನನಗೆ ಗೊತ್ತಿದೆ, ಈಗ ಕರ್ನಾಟಕದ ಕಡೆಗೆ ಇದೆಲ್ಲ ಮೈಗ್ರೇಷನ್, ಚಿತ್ಪಾವನರು, ಕೊಂಕಣಸ್ಥರು ಯಾಕೆ ಬಂತು ಅಂತ ಸಾಮಾನ್ಯವಾಗಿ ಅಲ್ಲಿದ್ದಂಥವರೆಲ್ಲ ಸಮೃದ್ಧವಾಗಿತ್ತಲ್ಲ, ಆ ಟೈಮ್ನಲ್ಲಿ ಯಾಕೆ ಬಂತು ಅಂದ್ರೆ 17-18ನೇ ಶತಮಾನದಲ್ಲಿ. ಆವಾಗಲೂ ನೀವು ನೋಡ್ಬೇಕು, ನಮ್ಗೆಲ್ಲ ಒಂದು ಪ್ರಶ್ನೆ ಇರುತ್ತೆ, ಯಾಕೆ ಬಂದ್ರಪ್ಪ, ಎಲ್ಲ ಚೆನ್ನಾಗಿತ್ತಲ್ಲ ಆವಾಗ ಅಂತ. ನೋಡಿ, ಆವಾಗ ಈ ಸಿದ್ದಿ ಜೌಹರ್ ಅಂತ ನಾವು ಕೇಳಿರ್ಬೋದು, ಜಂಜೀರಾ ಕೋಟೆನ ಅವರು ಮುತ್ತಿಗೆ ಮಾಡಿ ಇದು ಮಾಡ್ತಾನೆ. ಆ ಸಿದ್ದಿಗಳು ಅಂದ್ರೆ ಸೈಯದ್ಸ್ ಅಂತ ಹೇಳಿ ಅಬಿಸೀನಿಯಾ ಕಡೆಯಿಂದ ಬಂದಂತಹ ಮೂಲದವರು, ಅಬಿಸೀನಿಯಾ ಅಬ್ಶಿ ಅಂತ ಕರೀತಿದ್ರಂತೆ ಅವರನ್ನ ಅಲ್ಲಿ ಲೋಕಲ್ ಇದ್ರೊಳಗೆ ಮಹಾರಾಷ್ಟ್ರದಲ್ಲಿ. ಅವರು ಬಂದು ಆ ಕೊಂಕಣದಲ್ಲಿದ್ದಂತಹ ರತ್ನಗಿರಿ, ಶ್ರೀವರ್ಧನ್, ಈ ಎಲ್ಲ ಜಾಗಗಳಲ್ಲಿ ಹಿಂದೂ ದೇವಸ್ಥಾನಗಳನ್ನ ಒಡೆದು, ಮತ್ತೆ ಆವಾಗ ತಾನೇ ಶಿವಾಜಿ ಅವಸಾನ ಆಗಿತ್ತು, ಸಂಭಾಜಿದು ಅವಸಾನ ಆಗಿತ್ತು. ಒಂದು ಪೀರಿಯಡ್ ಆಫ್ ಫ್ಲಕ್ಸ್ ಇತ್ತು. 1690ರಿಂದ ಬಾಲಾಜಿ ವಿಶ್ವನಾಥ್ ಅವರೇನು ಪೇಶ್ವೆಗಳಾಗಿ, ಅದಾದ್ಮೇಲೆ ಬಾಜಿರಾವ, ಬಲ್ಲಾಳ ಸೇನ 1720 ಪ್ರವರ್ಧಮಾನಕ್ಕೆ ಬಂದ. ಆ ಒಂದು 30-40 ವರ್ಷದ ಪೀರಿಯಡ್ ನಲ್ಲಿ ರಾಯಗಢದ ಕೋಟೆನೂ ಈ ಸಿದ್ದಿ ಜೌಹರ್ ಇವರು ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾರೆ, ಅಂದ್ರೆ ಶಿವಾಜಿ ಕಾಲ ನಂತರ. ಆ ಸಂದರ್ಭದಲ್ಲಿ ಎಷ್ಟೋ ಪರಿವಾರಗಳು ಮಂಗಳೂರು, ಈ ಕಡೆ ಧಾರವಾಡ, ಈ ಕಡೆ ಬೆಳಗಾವಿ, ಈ ಕಡೆಯಿಂದ ವಲಸೆ ಬಂದರು. ಅಂದ್ರೆ ನೋಡಿ, ಈ ಮೈಗ್ರೇಷನ್, ಎಕ್ಸೋಡಸ್ ನಾಟ್ ಇನ್ ಒನ್ ಎಪೋಕ್, ಬೇರೆ ಬೇರೆ ಕಷ್ಟದ ಸಂದರ್ಭಗಳಲ್ಲಿ ಹೀಗೆಲ್ಲ ಬಂದರು. ಈಗ ವಿಜಯ ಅವರ ಪರಿವಾರನೇ ನೋಡಿ, ಪೂನಾದಲ್ಲಿದ್ದಂಥವ್ರು ಮಂಗಳೂರು ಕಡೆಗೆ ಬಂದರು. ಹೀಗೆ ಬೇರೆ ಪರಿಸ್ಥಿತಿಗಳಲ್ಲಿ ಈ ಥರ ಮೈಗ್ರೇಷನ್ ಆಗಿದೆ. ಮೈಗ್ರೇಷನ್ ಆಗೋದು ಇವತ್ತು ಇಟ್ ಇಸ್ ನಾಟ್ ಲೈಕ್ ಅ ಟ್ರಾವೆಲ್, ಇಟ್ ಇಸ್ ನಾಟ್ ಲೈಕ್ ಅ ಟ್ರಿಪ್. ತಮ್ಗೆಲ್ಲ ಕಳ್ಕೊಂಡು ಏನೂ ಇಲ್ಲದೆ ಇದ್ದಂಗೆ ನಿರ್ಗತಿಕರಾಗಿ ಬರೋದಿದೆಯಲ್ಲ, ಅದು ಅನುಭವಿಸಿದವರಿಗೆ ಗೊತ್ತು. ಇಂಥ ಚೇತನಕ್ಕೆ ನಾನು ಋಣಿಯಾಗಿದ್ದೀನಿ. ಈ ಸಮಾಜದ ಒಂದು ಅಂಶ ನಾನು. ಈ ಒಂದು ಸಮಾಜ ಅನುಭವಿಸಿದಂತಹ ಕಷ್ಟ, ನೋವುಗಳನ್ನ ನನ್ನ ಮಾತಿನಲ್ಲಿ ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ, ಕೇಳಿಸ್ಕೊಂಡ ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ.